ನಿಮ್ಮ ಗಾಯಕ್ಕೆ ಬ್ಯಾಂಡೇಜ್ ಕಟ್ಟಿ ನಾಟಕ ಮಾಡ್ತಾ ಇದ್ದೀರಿ. ನನ್ನ ಗಾಯದ ಬಗ್ಗೆ ಏನ್ ಹೇಳ್ತೀರಾ? ನನ್ನ ಮರ್ಯಾದೆಗೆ ಏನ್ ಕೌಂಟರ್ ಮಾಡ್ತಿದ್ದೀರಿ? ಸಿಟಿ ರವಿ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಟಿವಿ9 ಜೊತೆ ಸಂದರ್ಶನದ ಸಂದರ್ಭದಲ್ಲಿ ಅವರು ಪ್ರಶ್ನೆ ಮಾಡಿದ್ದಾರೆ, ನನ್ನ ಸ್ವಾಭಿಮಾನಕ್ಕೆ ಏನ್ ಕೌಂಟರ್ ಮಾಡಿದ್ದೀರಾ? ಅವರಿಗೆ ಎಷ್ಟು ಪೆಟ್ಟಾಗಿದೆ ಅಂತ ನನಗ್ ಗೊತ್ತಿದೆ. ಎಲ್ಲಿಗೆ ಬ್ಯಾಂಡೇಜ್ ಹಾಕಬಹುದು ಅಂತ ಗೊತ್ತಿದೆ. ಕೋರ್ಟಲ್ಲೂ ಕೂಡ ಹೇಳಿದ್ರು, ಕೋರ್ಟಲ್ಲೂ ಕೂಡ ನಿಮ್ಮ ಹೆಸರನ್ನ ನೇರವಾಗಿ ಉಲ್ಲೇಖ ಮಾಡ್ತಾ, DCM ಅವ್ರನ್ನ ಉಲ್ಲೇಖ ಮಾಡ್ತಾ, ನನಗೆ ಜೀವಕ್ಕೆ ಆತಂಕ ಬಂದಿತ್ತು, ಕಬ್ಬನ ಗದ್ದೆ ಕರ್ಕೊಂಡೋದ್ರು, ಕಾಡಿಗೆ ಕರ್ಕೊಂಡೋದ್ರು, ಕ್ವಾರಿಗೆ ಕರ್ಕೊಂಡೋದ್ರು, ನನಗೆ ರಕ್ಷಣೆ ಕೊಡೋದಿದ್ರೆ ಖಾನಾಪುರನೋ ಮತ್ತೊಂದು ಪೊಲೀಸ್ ಸ್ಟೇಷನ್ಸಲ್ಲೋ ಇಡ್ಬೋದಾಗಿತ್ತಲ್ಲ, ಈ ಕ್ವಾರಿಗೆ ಕರ್ಕೊಂಡೋಗ್ರ ಹಿಂದೆ ಉದ್ದೇಶ ಏನಿತ್ತು ಅಂತ ಕೇಳ್ತಿದ್ದಾರೆ. ಇನ್ನು ಪ್ರಹ್ಲಾದ್ ಜೋಶಿಯರಂತೂ ಎನ್ಕೌಂಟರ್ ಮಾಡುವಂಥ ಉದ್ದೇಶ ಇತ್ತು ಅಂತ ನೇರವಾಗಿ ಆರೋಪ ಮಾಡ್ತಿದ್ದಾರೆ. ಬಾಲಿಶ ಹೇಳಿಕೆಗಳಿವೆಲ್ಲ. ಅವರೆಲ್ಲ ಅನುಭವಸ್ಥರು, ಭಾಳ ದೊಡ್ಡವರು. ಪ್ರಹ್ಲಾದ್ ಜೋಶಿ ಅವರೆಲ್ಲ ಇಂಥ ಮಾತನ್ನು ಮಾತನಾಡ್ತಾರೆ ಅಂತಂದರೆ ರಾಜ್ಯದ ಜನ ನಂಬೋದಿಲ್ಲ. ಪೊಲಿಟಿಕಲಿ ಆಗಿ ಅವ್ರು ಏನು ಬೇಕಾದ ಮಾತನಾಡಬಹುದು. ಇವತ್ತು ಅಷ್ಟು ಎನ್ಕೌಂಟರ್ ಅಂತ ಹೇಳ್ತಾರೆ. ಇನ್ನು ಸಿಟಿ ರವಿ ಅವರು ಅಷ್ಟೊಂದು ಚಿಕ್ಕ ಮಕ್ಕಳ ಏನು ಪೊಲೀಸವರು ಏನು ಎನ್ಕೌಂಟರ್ ಮಾಡ್ತಾರೆ ಹಾಗೆ ಕ್ಷಣ ಕ್ಷಣಕ್ಕೆ ತಮ್ಮ ಲೈವ್ ಲೊಕೇಶನ್ನ ಶೇರ್ ಮಾಡ್ತಾ ಇದ್ರು ಅಂತ ನಿಮ್ಮ ಪತ್ನಿ ಹೇಳ್ತಾರೆ. ನೀವು ಪೊಲೀಸರು ಏನು ಮಾಡಿದ್ರು ಅಂತ ಹೇಳಿ ನೀವು ವಿಡಿಯೋ ರೆಕಾರ್ಡಿಂಗ್ ಮಾಡ್ತೀರಾ? ನೀವು ರಾತ್ರಿ 3 ಗಂಟೆಗೆ ನಾನು ಪ್ರೊಟೆಸ್ಟ್ ಮಾಡಿದೆ ದಾರಿಯಲ್ಲಿ ಅಂತ ಆ ವಿಡಿಯೋನ ರಿಲೀಸ್ ಮಾಡ್ತೀರಾ? ಇದನ್ನೆಲ್ಲ ನೀವು ಮಾಡಿದ್ದೀರಾ. ನೀವು ಮಾಡಿ ಮತ್ತೆ ಪೊಲೀಸರ ಮೇಲೆ ಹಾಕ್ತಾ ಇದ್ದೀರಾ. ಅವರು ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕಾದ್ರೆ ಹಲ್ಲೆ ಆಯಿತು ಅಂತ, ತಲೆಗೆ ಗಾಯ ಕೂಡ ಆಗಿದೆ, ಆಮೇಲೆ ಬ್ಯಾಂಡೇಜ್ ಕೂಡ ಬಂದಿದೆ. ಅವ್ರು ಹೇಳ್ತಾ ಇರುವಂಥದ್ದು ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕಾದ್ರೆ ಈ ರೀತಿ ಹಲ್ಲೆ ಮಾಡಿದ್ದಾರೆ. ಯಾರು ಹಲ್ಲೆ ಮಾಡಿದ್ರು ಅಂತ ಗೊತ್ತಿಲ್ಲ, ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಇರ್ಬೋದು ಅಂತ ಕೋರ್ಟ್ನಲ್ಲಿ ಹೇಳಿದ್ದಾರೆ. 300 ಜನ ಖಾನಾಪುರದಲ್ಲಿ ತಾನೇ ಅವ್ರಿಗೆ ಗಾಯ ಆಗಿದೆ ಅಂತ ಅವ್ರು ಹೇಳಿದ್ದಾರೆ. ನಾನು ಇಂಟರ್ವ್ಯೂನಲ್ಲಿ ನೋಡಿದ್ದೀನಿ. 300 ಜನ BJP ಕಾರ್ಯಕರ್ತರು, ಇಡೀ ವಿರೋಧ ಪಕ್ಷದ ನಾಯಕರು, ಇಡೀ ಮಾಜಿ ಮಂತ್ರಿಗಳು, ಇಡೀ ಹಾಲಿ MLCಗಳು, MLAಗಳು ಅವ್ರ ಜೊತೆಯಲ್ಲಿ ಇದ್ದಾಗ ಹೆಬ್ಬಾಳ್ಕರ್ ಬೆಂಬಲಿಗರು ಹೋಗಿ ಅವ್ರನ್ನ ಹೊಡಿತಾರೆ ಅಂತಂದರೆ ಯಾರಕ್ರಿ ಕಿವಿ ಮೇಲೆ ಹೂವು ಇಡ್ತೀರಾ ನೀವು? ನಿಮಗೆ ಅದು ಬೇಕಾಗಿತ್ತು, ನಕಲಿ ಪೆಟ್ಟು. ನಿಮಗೆ ಫೇಸನ್ನು ಸೇವ್ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಬೇಕಾಗಿತ್ತು. ನೀವಾಗೇ ನೀವು ಮಾಡ್ಕೊಂಡಿದ್ದೀರಾ. ಜನರ ಮುಂದೆ ಸಿಂಪತಿಯನ್ನು ಗಿಟ್ಟಿಸ್ಕೊಳ್ಬೇಕು, ಜನರನ್ನ ಭಾವನೆಯನ್ನು ಬೇರೆ ಕಡೆ ಸೆಳಿಬೇಕು ಅಂತ ಹೇಳಿ ನೀವಾಗೇ ಮಾಡ್ಕೊಂಡಿರೋದದು. ಎಷ್ಟಪ್ಪ ಸ್ಟಿಚಸ್ ಬಿದ್ದಿದ್ದು ಮಹಾನ್ ಭಾವರೇ ನಿಮಗೆ? ಎಷ್ಟು ರಕ್ತ ಹೋಗಿದೆ? ನಾನೊಬ್ಬ ಮಹಿಳೆ, ನನಗೂ ಅಂತಃಕರಣ ಅನ್ನೋದಿದೆ, ನನಗೂ ಹೃದಯ ಇದೆ. ಕೆಟ್ಟದ್ದನ್ನು ನೋಡೋದಿಲ್ಲ, ಕೆಟ್ಟದ್ದನ್ನು ಮಾಡೋದಿಲ್ಲ, ಕೆಟ್ಟದ್ದನ್ನು ಕೇಳೋದಿಲ್ಲ. ಇದು ನಮ್ಮ ತಂದೆ ತಾಯಿ ಹೇಳ್ಕೊಟ್ಟಂಥ ಸಂಸ್ಕೃತಿ. ನಿಮಗೆ ಒಂದು ಫೇಸ್ ಸೇವರ್ ಬೇಕಾಗಿತ್ತು. ನಿಮಗೆ ಎನ್ಕೌಂಟ್ರು, ನನ್ನ ಮರ್ಯಾದೆಗೆ ಎನ್ಕೌಂಟ್ರ್ ಮಾಡಿದ್ದೀರಾ, ನನ್ನ ಸ್ವಾಭಿಮಾನಕ್ಕೆ ಎನ್ಕೌಂಟ್ರ್ ಮಾಡಿದ್ದೀರಾ. ಆ ಎನ್ಕೌಂಟ್ರ್ ಬಗ್ಗೆ ಮೊದಲು ಮಾತನಾಡಿ ಮಹಾನ್ ಭಾವ ಸಿಟಿ ರವಿ ಅವರೇ, ಆಮೇಲೆ ನಿಮ್ಮ ಫೇಕ್ ಎನ್ಕೌಂಟ್ರ್ ಬಗ್ಗೆ ನಾನು ಮಾತಾಡ್ತೀನಿ. ನಿಮಗೆ ಆ ಬ್ಯಾಂಡೇಜ್ ನೋಡ್ರಿ ಏನು ಅನ್ಸುತ್ತೆ ಮ್ಯಾಮ್? ಇದು ರಾಜಕಾರಣದ ಸಿಂಬಲ್ ಆಗಿ ಅನ್ಸುತ್ತೋ ಅಥವಾ ನಿಮ್ಗೆ ಅಪಮಾನ ಅನ್ಸುತ್ತೋ? ನೋಡಿ, ನನಗೂ ಸ್ವಲ್ಪ ಕಾಮನ್ ಸೆನ್ಸ್ ಇದೆ. ಅವ್ರಿಗೆ ಎಷ್ಟು ಪೆಟ್ಟಾಗಿದೆ, ಏನಾಗಿದೆ, ಬ್ಯಾಂಡೇಜ್ನ ಎಲ್ಲಿ ಹಾಕ್ಬೋದು, ಎಲ್ಲಿ ಬ್ಯಾಂಡೇಜ್ನ ಸುತ್ತಬಹುದು ಅನ್ನೋದು ನನಗೂ ಗೊತ್ತಿದೆ. ತಿರ್ಚಿದ ಗಾಯ ಆಗಿದೆಯಾ, ಎಳ್ದಾಡಿದ್ದಾರೆ, ಅದು ಮಾಡಿದ್ದಾರೆ. ನೀವು ಸುಮ್ಮನೆ ಹೋದ್ರಾ? ನಿಮ್ಮ ಡ್ರಾಮಾವನ್ನು ಎಲ್ಲರೂ ನೋಡಿದ್ದಾರೆ, ಯಾವ ಮಟ್ಟಕ್ಕೆ ನೀವು ಡ್ರಾಮಾ ಮಾಡಿದ್ರಿ ಅಂತ ಹೇಳಿ. ನಿಮ್ಗೆ ಎಷ್ಟು ಸ್ಟಿಚಸ್ ಬಿದ್ದಿದೆ ಅಂತ ಕೇಳ್ತೀನಿ. ನಿಮ್ಗಾಗಿರೋ ಗಾಯ ನನಗಾಗಿರುವಂಥ ಗಾಯ. ನಿಮ್ಗಾಗಿರೋ ಗಾಯ ಎಟ್ಲೀಸ್ಟ್ ನೀವು ಬ್ಯಾಂಡೇಜ್ ಕಟ್ಕೊಂಡು ನಾಟಕ ಮಾಡ್ತಾ ಇದ್ದೀರಾ. ಬಟ್ ವಾಟ್ ಅಬೌಟ್ ಮೈ ಪೇನ್? ಇಟ್ಸ್ ಅ ಕ್ವಶನ್ ಆಫ್ ಅ ಇಂಟಿಗ್ರೇಷನ್. ನನ್ನ ಇಂಟಿಗ್ರಿಟಿ. ನಾನು ಸುಮ್ಮನೆ ಇರಲ್ಲ. 26 ವರ್ಷ ರಾಜಕಾರಣದಲ್ಲಿ ರೆಡ್ ಕಾರ್ಪೆಟ್ನಲ್ಲಿ ಬಂದವಳಲ್ಲ ನಾನು. ಸಂಘರ್ಷ ಮಾಡಿ, ಕೆಲಸ ಮಾಡಿ, ಸಾಮಾನ್ಯ ಕಾರ್ಯಕರ್ತೆಯಿಂದ ಇವತ್ತು ಒಂದು ಮಂತ್ರಿ ಸ್ಥಾನಕ್ಕೆ ನಾನು ಬಂದಿದ್ದೀನಿ ಅಂತಂದ್ರೆ ಐ ಹ್ಯಾವ್ ಅರ್ನ್ಡ್ ಇಟ್.
ನಿಮ್ಮ ತರ ಗೋಸುಂಬೆ ತರ ದೇವ್ರ ಹೆಸರಿನಲ್ಲಿ ದತ್ತಪೀಠ ದತ್ತಮಾಲೆ ಸಮಾಜವನ್ನ ಒಡೆದು ಸಮಾಜದಲ್ಲಿ ಬೆಂಕಿ ಹಾಕಿ ನಾನು ಬಂದೆಲ್ಲ